ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮ್ಯಾಮ್, ಶಾಂತಿ ಅಂತ ಏನೋ ನಮ್ಮ ಅಜ್ಜಿ ಬಗ್ಗೆ ಮಾತಾಡ್ತಿದ್ರಿ, ಏನ್ ವಿಚಾರ? ಅಜ್ಜಿ ಬಗ್ಗೆನಾ? ಇಲ್ಲ, ನಾನ್ ಯಾಕೆ ಅವ್ರ ಬಗ್ಗೆ ಮಾತಾಡ್ಲಿ? ಓ, ಶಾಂತಿ ಅಂದಿದ್ದಕ್ಕೆ ಹಾಗೆ ತಿಳ್ಕೊಂಡ್ಯಾ? ಅದು ಯಾವುದೋ ಪೇಷಂಟ್ ಬಗ್ಗೆ ಮಾತಾಡ್ತಿದೆ, ನಿನ್ನ ಅಜ್ಜಿ ಬಗ್ಗೆ ಅಲ್ಲ. ಓ ಹಾಗಾ? ಹೌದು, ನೀವ್ ಇಲ್ಲಿಗೆ ಯಾವಾಗ ಬಂದ್ರಿ? ಇಲ್ಲೇನ್ ಮಾಡ್ತಿದ್ದೀರಾ? ಈ ಮಾತು ನಾನೇ ಕೇಳೋಣ ಅಂತಿದ್ದೆ. ಕ್ಯಾಂಪಿಂದ ಸೀದಾ ಇಲ್ಲಿಗೆ ಬಂದೆ, ವಾಪಸ್ ಹೊರಡುವಾಗ ನೀನ್ ಕಾಣಿಸ್ದೆ. ಸರಿ, ನಾನು ಬರ್ತೀನಿ. ದೇವಸ್ಥಾನಕ್ ಬಂದು ಕೈ ಮುಗಿದೆ ಹಾಗೆ ಹೋಗ್ತೀರಾ? ಇಲ್ಲ, ನನ್ ತಡ ಆಗ್ತಿದೆ, ನಾನು ಬರ್ತೀನಿ. ಈ ಸೃಷ್ಟಿನೇ ದೇವ್ರಿದ್ದಂತೆ, ತಡ ಆಗೋದು ಬೇಗ ಮುಗಿಯೋದು ಎಲ್ಲ ತಾಯಿ ನಿರ್ಧಾರ. ನಿಮ್ ತಾಯಿನೂ ಇಲ್ಲೇ ಇದ್ದಾರೆ, ಬನ್ನಿ ಹೋಗೋಣ. ವಯಸ್ಸು ಚಿಕ್ಕದಾದ್ರೂ ತಿಳುವಳಿಕೆ ದೊಡ್ಡದಿದೆ. ದುಷ್ಟೆ, ರಾಕ್ಷಸಿ, ಇವಳು ಯಾಕೆ ಬಂದ್ಲು ಇಲ್ಲಿಗೆ? ನಿಧಿಗೂ ಅವಳಿಗೂ ಏನ್ ಸಂಬಂಧ? ಈ ರಾಕ್ಷಸಿ ದಾಹ ಇನ್ನೂ ತೀರಿಲ್ಲ. ಈ ಕುಟುಂಬಕ್ಕೆ ಮತ್ತೇನಾದ್ರೂ ಮಾಡ್ಬಿಟ್ರೆ ಏನಪ್ಪ ಮಾಡೋದು? ನಿಮಗೆ ಫೈಲ್ಸ್ ಎಲ್ಲ ಕಳಿಸಿದ್ದೀನಿ, ಮೇಲ್ ಚೆಕ್ ಮಾಡಿ. ಹಾಗೆ ಓಲ್ಡ್ ಸ್ಟಾಕ್ ಯಾವುದು ಇಟ್ಕೊಳ್ಳೋಕೆ ಹೋಗಬೇಡಿ. ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿ, ಯಾವ್ದಾವ್ದು ಓಲ್ಡ್ ಸ್ಟಾಕ್ ಆಗಿದೆ ಅದನ್ನೆಲ್ಲ ರಿಮೂವ್ ಮಾಡಿ. ನಂಗೆ ಇನ್ನೂ ಫೈಲ್ಸ್ ಹಲೋ ಡಾಕ್ಟರ್ ಕರ್ಣ, ನಿಮ್ಗೆ ಆಮೇಲೆ ಫೋನ್ ಮಾಡ್ತಾರೆ. ಓಕೆ, ಬಂಗಾರ ಇಂಪಾರ್ಟೆಂಟ್. ತಗೋ. ದೇವಸ್ಥಾನಕ್ಕೆ ಬಂದಾಗ ದೇವ್ರ ಜೊತೆ ಮಾತ್ರ ಮಾತಾಡ್ಬೇಕು, ಕೆಲ್ಸ ಅಂತ ಜಪ ಮಾಡಬಾರ್ದು, ಗೊತ್ತಾಯ್ತಾ? ಈಗ ನೀನ್ ನನ್ನ ಜೊತೆ ಬಾ, ಒಂದು ಮುಖ್ಯವಾದ ಕೆಲಸ ಇದೆ. ಏನ್ ಕೆಲಸ? ದೇವ್ರು ನಿನಗೆ ಕರುಣೆ ತೋರಿಸ್ತಾ ಇದ್ದಾರೆ, ಬಾರೋ. ಅಲ್ಲ, ಏನ್ ಕೆಲಸ ಅಂತ ಬಾರೋ, ಹೇಳ್ತೀನಿ. ಬರೈತ್ರಿ, ಕೊಡಿ. ತಗೊಳ, ಕಟ್ಟು. ಕೆಂಪು ದಾರಾನ ಇದ್ಯಾಕೆ? ಅರ್ಶನದ ದಾರನ ಹುಡುಗಿ ಕುತ್ತಿಗೆಗೆ ಬೇಗ ಕಟ್ಟೋ ಭಾಗ್ಯ ಬರ್ಲಿ ಅಂತ ಬೇಡ್ಕೋ. ಈ ಕೆಂಪು ದಾರನ ಮರುಕಟ್ಟು. ಸೀರಿಯಸ್ಲಿ? ಯಾ ಫುಲ್ ಸೀರಿಯಸ್, ನೋ ಅದರ್ ಚಾಯ್ಸ್. ಈ ಪದ್ಧತಿಗೆ 1000 ವರ್ಷದ ಪ್ರತೀತಿ ಇದೆ. ಹಿಂದೆ ಈ ಊರಿನ ಮಹಾರಾಣಿಗೆ ಯಾವ ಸಂಬಂಧ ಬಂದರೂ ಕೂಡ ಒಪ್ಪಿಗೆ ಆಗ್ತಾ ಇರಲಿಲ್ಲ. ಇನ್ನು ಇವರಿಗೆ ಮದುವೆನೇ ಆಗಲ್ಲ ಅಂತ ಹೇಳಿ ಊರಿನವರೆಲ್ಲ ಮಾತಾಡ್ತಾ ಇದ್ರು. ಆಗ ಆ ಮಹಾರಾಣಿ ಮಹಾಕಾಳಮ್ಮ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಮರಕ್ಕೆ ಬಲವಾಗಿ ದಾರವನ್ನ ಕಟ್ಟಿದ್ರಂತೆ. ಅದಾಗಿ 1 ತಿಂಗಳಿಗೆ ಯುವರಾಣಿಯವರಿಗೆ ಮದುವೆನೇ ಆಗೋಯ್ತು. ಅವತ್ತಿಂದ ಈ ಮರಕ್ಕೆ ದಾರ ಕಟ್ಟಿ ವಿವಾಹಾದಿ ಅವರ ನೆರವೇರಿಕೆಗಳನ್ನ ಈಡೇರಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ನನ್ನ ಡಾರ್ಲಿಂಗ್ ಈ ದಾರನ ಮರಕ್ಕೆ ಕಟ್ತಾನೆ, ನನ್ನ ಆಸೆನ ನೆರವೇರಿಸ್ತಾನೆ, ಅಲ್ವೇನಾ? ತಾನೇ ಕೊಡು. ಮಂಗಳಂ ಭಗವಾನ್ ವಿಷ್ಣುರ್ ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇದೇನಿದು? ಎಲ್ರೂ ನನ್ನೊಬ್ಳನ್ನೇ ಬಿಟ್ಟು ಮಾಯ ಆಗೋಗಿದ್ದಾರೆ. ತಾರಾಮಮ್ ಬೇರೆ ನೀನ್ ಇಲ್ಲೇ ಇರು ಅಂತ ಹೇಳಿ ಹೋಗಿದ್ದಾರೆ. ನೀವು ನನ್ನ ಹತ್ರ ಮಾತಾಡ್ಬೇಕಾ? ಎಲ್ರೂ ಅಲ್ಲೇ ಇದ್ದಾರೆ, ಹೋಗೋಣ ಬನ್ನಿ. ನನ್ನ ಹತ್ರನೇ ಮಾತಾಡ್ಬೇಕಾ? ನೀವೇನ್ ಹೇಳ್ತಿದ್ರೋ ನನ್ಗೆ ಅರ್ಥ ಆಗ್ತಿಲ್ಲ. ನಾನು ಅಪ್ಪ ಅಮ್ಮನ ಅವ್ರ ಬಗ್ಗೆ ನಿಮ್ಗೇನ್ ಗೊತ್ತು? ಸಾವ
ಅಪ್ಪ ಅಮ್ಮ ಸಾವಿನ ಬಗ್ಗೆ ನಿಮ್ಗೆ ಗೊತ್ತಾ? ಏನ್ ಗೊತ್ತು? ನೀವೇನ್ ಹೇಳಕ್ ಕೊಟ್ಟಿದ್ದೀರಾ? ಬೆಟ್ಟದ ಮೇಲೆ ಹೊಂಡ ಇದೆ, ದೇವಸ್ಥಾನ ಇದೆ. ನಾನ್ ಅಲ್ಲಿಗೆ ಬರ್ಬೇಕಾ? ಅದೇನಂತ ಹೇಳಿ. ಮುನಿಯಪ್ಪ ಒಂದ್ ನಿಮಿಷ ನಿಂತ್ಕೊಳ್ಳಿ. ದೇವ್ರೆ, ಇಲ್ಲಿ ಏನ್ ನಡೀತಿದೆ? ನನ್ನ ಅಪ್ಪ ಅಮ್ಮ ಸಾವಿನ ಬಗ್ಗೆ ಇವ್ರಿಗೇನ್ ಗೊತ್ತು? ಮಾತ್ ಬರ್ತಿರೋರ್ ಮೂಲಕ ಏನೋ ಹೇಳ್ಸಕ್ ಹೊಟ್ಟಿದ್ಯಾ? ದಯವಿಟ್ಟು ಸರಿಯಾದ ದಾರಿ ತೋರ್ಸು. ಫಾಸ್ಟ್ ಆಗಿ ಎಲ್ಲಿ ಹೋಗ್ತಿದೆ ಏನಾದ್ರು ಹೇಳು. ರಾಧಿಕಾ, ಅಟ್ಲೀಸ್ಟ್ ನನಗಾದ್ರೂ ಹೇಳು. ಅಲ್ಲೋಡಿ, ಯಾರಾದ್ರೂ ಗಂಟೆನ ಅಷ್ಟೆತ್ರ ಕಟ್ತಾರಾ? ಈ ತರ ಕಟ್ಟಿರೋದಕ್ಕೆ ಒಂದ್ ಸ್ಪೆಷಾಲಿಟಿ ಇದೆ. ಏನು? ಈ ಗಂಟೆನ ಯಾರು ಹೊಡಿತಾರೋ ಅವ್ರ ಜೀವನದಲ್ಲಿ ತುಂಬಾ 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 ಎತ್ತರಕ್ಕೆ ಹೋಗ್ತಾರಂತೆ. ಈಗ ಯಾರನ್ನ ಇಷ್ಟ ಹತ್ರ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನಿಧಿನ. ನನ್ನನ್ನ? ಅಯ್ಯಯ್ಯೋ, ಎಷ್ಟೆತ್ರಕ್ಕೆ ನಾನ್ ಜಂಪ್ ಮಾಡಿ ಗಂಟೆ ಹೊಡಿಯಕ್ ಆಗಲ್ಲ. ಅರೆ, ನಮ್ಮಣ್ಣ ಇಲ್ವಾ ಹೆಲ್ಪ್ ಮಾಡೋದಕ್ಕೆ? ಜಂಪ್ ಯಾಕೆ ಮಾಡ್ಬೇಕು? ನಾನಾ? ಹ್ಞೂ ಕಣೋ, ಇಲ್ಲ ಅಂತ ಹೇಳ್ಬೇಡ. ನಿಧಿ ಇವಾಗ ಫೈನಲ್ ಇಯರ್ ಎಕ್ಸಾಮ್ ಬರೀತಿದ್ದಾಳೆ. ಅವಳು ಟಾಪ್ ಅಲ್ಲಿ ಬರ್ಬೇಕು ತಾನೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ನಿಧಿನ ಎತ್ಕೊಂಡು ಗಂಟೆ ಹೊಡಿಯೋದಕ್ಕೆ ಹೆಲ್ಪ್ ಮಾಡು. ಏಯ್, ಅಯ್ಯಯ್ಯೋ, ಕರ್ಣ ಸರ್ ನನ್ನನ್ನ ಎತ್ಕೊಳ್ಳೋದ? ಬೇಡ ಬೇಡ ಬೇಡ. ಅವರು ನನ್ನನ್ನ ಎತ್ಕೊಂಡು ಗಂಟೆ ಎಲ್ಲ ಹೊಡಿಯೋದು ಸರಿ ಹೋಗಲ್ಲ. ಹಲೋ, ನಮ್ಮಣ್ಣ ಇನ್ನೊಬ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಯಾವತ್ತೂ ನೋ ಅನ್ನಲ್ಲ ಅಲ್ವಾ ಅಣ್ಣ? ರಾಧಿಕಾ, ಬೇಕಾದ್ರೆ ನಾನು ಹಗ್ಲು ರಾತ್ರಿ ನಿದ್ದೆಗೆಟ್ಟು ಚೆನ್ನಾಗಿ ಓದ್ಕೊಂಡು ಮಾರ್ಕ್ಸ್ ತೆಗಿತೀನಿ. ಈ ತರ ಎಲ್ಲ ಬೇಡ ಅಪ್ಪ. ದೇವ್ರ ಮುಂದೆ ನಾನು ಆಲ್ರೆಡಿ ಬೇಡ್ಕೊಂಡಾಗಿದೆ. ಇವಾಗ ಆಗಲ್ಲ ಅಂತ ಅಂದ್ರೆ ದೇವ್ರ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಶಾಂತಂ ಪಾಪಂ ಶಾಂತಂ ಪಾಪಂ. ದೇವ್ರೆ ಪ್ಲೀಸ್, ತಪ್ಪಾಯ್ತು. ರಾಧಿಕಾ ಗೊತ್ತಾಗ್ದೆ ಏನೇನೋ ಬೇಡ್ಕೊಬಿಟ್ಟಿದ್ದಾಳೆ. ಅದನ್ನ ನಮ್ ಕೈಲಿ ಮಾಡಕ್ ಆಗಲ್ಲ. ಪ್ಲೀಸ್ ನನಗ್ ಕ್ಷಮಿಸು. ಪ್ಲೀಸ್ 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 ದೇವ್ರೆ.